ಸೊ ಹರ ಮಹಾದೇವ್ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್, ಹೊಸ ವ್ಲಾಗ್. ಸೊ ಇದು ಎಪಿಸೋಡ್ 2. ನಾವೆಲ್ಲಿದ್ದೀವಪ್ಪ ಅಂದ್ರೆ ಹರಿದ್ವಾರ್ನಾಗ ಬಂದು ಸ್ಟೇ ಮಾಡಿದ್ವಿ. ರೂಮ್ ಇದೆ ತೊಗೊಂಡಿದ್ವಿ. ಇದು ಒಂದು ಮತ್ತು ಇದು ಒಂದು ಲಕ್ಷ್ಮೇಶ್ವರ ಒಳಗಿರ್ತಾರಲ್ಲ ಅವ್ರ ಅಣ್ಣವರು ಮತ್ತು ನಾವೆಲ್ಲರೂ ಸೇರಿ 2 ರೂಮ್ ಮಾಡಿವಿ. ಇದು ಒಂದು ಮತ್ತು ಇದು ಒಂದು. ಸೊ ಇದು 2 ರೂಮ್ ಸೇರಿ 1200 ಅಂದ್ರೆ ಚಲೋ ಅದ ರೂಮ್. ಅಷ್ಟಕ್ಕಷ್ಟೇ ಚಲೋ ನಾನು 1200ನಾಗ ಎಷ್ಟು ಬೇಕು ಅಷ್ಟು. ಅಂದರೆ ಒಂದು ಏನಪ್ಪ ಅಂತಂದ್ರೆ ಅಲ್ಲಿ ನೀರು ಅಷ್ಟು ಹೊರಗೆ ಬರ್ತಾವೆ. ಸೊ ಈಗ ಎಲ್ಲಿ ಹೊಂಟೀವಿ ಅಂದರೆ ನಾವು ಹೊಂಟೀವಿ ಹರಿದ್ವಾರ ಘಾಟ್ ಏನವಲ್ಲ ಅಲ್ಲಿಗೆ ಹೊಂಟೀವಿ. ಹರಿದ್ವಾರ ಘಾಟ್ಸ್ ಇವು ಅವಲ್ಲ, ಸ್ನಾನ ಮಾಡಲಿಕ್ಕೆ ಹೊಂಟೀವಿ ಗಂಗಾದಾಗ. ಸೊ ಬ್ಯಾಗಿಗೆಲ್ಲ ನೋಡಿರ್ಬೋದು. ಇದು ಹೋಟೆಲ್ ಎಲ್ಲದಪ್ಪ ಅಂತಂದ್ರೆ ತೋರಿಸ್ತೀನಂತ. ಅಲ್ಲಿವರೆಗೂ ನೀವು ಕಮೆಂಟ್ನಾಗ ಹರ್ ಹರ್ ಮಹಾದೇವ್ ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋನ ಫುಲ್ ನೋಡಿರಿ. ಫಸ್ಟ್ ಬ್ಲಾಗ್ ಏನಾದರೂ ನೋಡಿಲ್ಲ ಅಂದ್ರೆ ಅದನ್ನು ನೋಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದೆ ಹೋಗಿ ತೋರಿಸ್ತೀನಂತ ಎಲ್ಲದ ಇದು ರೂಮು. ಆಮೇಲೆ ನಮ್ದು ಇನ್ನೂ ಒಂದು ಏನಪ್ಪ ಅಂತಂದ್ರೆ ರಿಜಿಸ್ಟ್ರೇಷನ್ನು ಆಯ್ತು. ಚಾರ್ಧಾಮ್ ಯಾತ್ರೆ ಅದು ಮಾಡಿದ್ದಿಲ್ಲ, ಇಲ್ಲಿ ಬಂದು ನಾನು ಮಾಡ್ಕೊಳೋದಿತ್ತು. ಸೊ ಮಾಡಿದ್ವಿ ಅದನ್ನು ತೋರಿಸ್ತೀನಿ ಎಲ್ಲಿ ಮಾಡಿದ್ವಿ ಅಂತ. ಬರ್ರಿ ಮುಂದೆ ಹೋಗಿ ತೋರಿಸ್ತೀನಂತ. ಸೊ ನಮ್ಮ ರೂಮ್ ಇಲ್ಲಿ DTTC ಅದಲ್ಲ, ಇದ್ರ ಒಳಗಡೆ ಇಲ್ಲಿಂದ ಮೇಲೆ ಅದ ರೂಮ್. ಆ್ಯಂಡ್ ರಿಜಿಸ್ಟ್ರೇಷನ್ ಐತಲ್ಲ ಆ ಸೈಡ್ ಇರೋದು. ಸೊ ಅಲ್ಲಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವೇನು ಮಾಡಿದ್ವಪ್ಪ ಅಂದ್ರೆ ಇಲ್ಲೇ ರೂಮ್ ಮಾಡ್ಕೊಂಡ್ವಿ. ಸೊ ಹಂಗೆ ರೂಮ್ ಅಷ್ಟೇನು ಕಾಸಿಲ್ಲ. ಸೊ ರಿಜಿಸ್ಟ್ರೇಷನ್ ಅಲ್ಲಿ ವೈಟ್ ಕಲರ್ ಪಂಡಲ್ ಕಾಣತ್ತದಲ್ಲ, ಅದು ರಿಜಿಸ್ಟ್ರೇಷನ್ ಮಾಡ್ತದೆ ಚಾರ್ಧಾಮ್ ಯಾತ್ರೆ. ಅದು ಒಂದು 2 ನಿಮಿಷ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗೆ. ಸೊ ಅದೇನು ನೋಡ್ಲಿಕ್ಕತ್ತಿರಲ್ಲ ವೈಟ್ ಕಲರ್ದು, ಅದು ಚಾರ್ಧಾಮ್ ರಿಜಿಸ್ಟ್ರೇಷನ್ ಮಾಡಿಸೋದ ಆಫ್ಲೈನ್ ಅಲ್ಲೈತಲ್ಲ. ಇದು ನಮ್ಮದು ಆತು. ಸೊ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಅದು ಒಂದು ID ಕಾರ್ಡ್ ಕೊಡ್ತಾರೆ ಸ್ಕ್ಯಾನರಿಂದ. ಅದು ಆಯ್ತು. ಲಗ್ಭಗ್ ಒಂದು 3 ಅವರ್ಸ್ ಆಯ್ತು. 3.5 ಅವರ್ಸ್ ಆಯ್ತು. 8 o'clock ನಿಂತಿದ್ವಿ, 11 o'clock ಹೊರಗೆ ಬಂದ್ವಿ. ಸೊ ಅಷ್ಟು ಲೈನ್ ಇತ್ತು. ನೀವೇನಾದರೂ ಆಫ್ಲೈನ್ ಮಾಡ್ಸಂಗಿದ್ರೆ ಇಲ್ಲಿ ಬಂದು ಯಾವಾಗಾದರೂ ಮಾಡಿಸ್ಬೋದು. ಸ್ಲಾಟ್ ಆನ್ಲೈನ್ ಇತ್ತಂದ್ರೆ ಸ್ಲಾಟ್ ಇರ್ತಾವೆ, ಬಟ್ ಆಫ್ಲೈನ್ ಯಾವಾಗಾದರೂ ಮಾಡಿಸ್ಬೋದು. ಈಗಂತೂ ಖಾಲಿ ಅದ ಮೋಸ್ಟ್ಲಿ. ಇದು ನೋಡ್ರಿ, ಇದು ಟೆಂಟ್ ಮಾಡ್ಯಾರ. ಸೊ ಈ ಗ್ರೌಂಡ್ ಹೆಸರು ರಿಷಿಕುಲ್ ಗ್ರೌಂಡ್ ಅಂಥೇಳಿ, ಮೈದಾನ ಅಂಥೇಳಿ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಎದುರಿಗೆ ಹೋಟೆಲ್ ದಕ್ಷ ಅಂತದ. ಸೊ ಅಲ್ಲಿ ಹೋಗಿ ಸ್ಟೇ ಆಗ್ಬೋದು. ಇಷ್ಟಂತೂ ರಿಜಿಸ್ಟ್ರೇಷನಿನ ಮಾಹಿತಿ. ಯಾರಾದರೂ ಬರೋಂಗಿದ್ರೆ ಬಂದು ಆಫ್ಲೈನ್ ಮಾಡಿಸ್ಕೋಬೋದು. ಸೊ ಈಗೆಲ್ಲ ಉಂಟಪ್ಪ ಅಂತಂದ್ರೆ ಸೀದಾ ನಾ ಘಾಟಿಗೆ ಹೋಗಿ ಸಿಗ್ತಾನಂತ. ಹರ ಹರ ಮಹಾದೇವ್. ಸೊ ನೀವು ಇಂಥ ಸಣ್ಣ ಆಟೋದಾಗ, ಎಲೆಕ್ಟ್ರಿಕಲ್ ಆಟೋದಾಗ ನೋಡ್ಬೋದು, 10 ರೂಪಾಯಿ ಒಬ್ಬೊಬ್ರಿಗೆ ತೊಗೋತಾರೆ. ಆ್ಯಂಡ್ ಇದು ರೈಲ್ವೆ ಸ್ಟೇಷನಿಗೆ ಹೋಗೋದು. ಸೊ ರೈಲ್ವೆ ಸ್ಟೇಷನಿಂದ ಹರಕಿಪಾಡಿ ಅಂತದ, ಅಲ್ಲಿಗೆ ಹೋಗ್ಬೇಕು. ಸೊ 10 ರೂಪೀಸ್ ಹೋಗ್ಬೋದು ಸೀಟಿಗೆ. ಎಲ್ಲ ನಮ್ಮ ಕರ್ನಾಟಕ ಜನ ಎಲ್ಲ ಫ್ಯಾಮಿಲಿ ಇದ್ದಂಗೆ ಇದು. ಎಸ್ ಹಾಯ್ ಮಾಡ್ರಿ. ಹಾಯ್ ಎವ್ರಿವನ್. ನಮ್ಮ ಕನ್ನಡ ಇವರು ಕರೆ ಮುಖದವರು ಇವತ್ತು ತಾನೇ ಬೆಳಗಾಗಿದ್ದಾರೆ ಇಲ್ಲಿ ಬಂದು. ಬಿಸಿಲು ಮಾತ್ರ ಸಿಕ್ಕಾಬಿಟ್ಟೆ ಇದೆ ಇಲ್ಲಿ. ಬಿಸಿಲು ಮಾತ್ರ ಇಲ್ಲಿವರೆಗೆ ಬರಬಾರ್ದು. ಎಷ್ಟು ಬಿಸಿಲು. ಸೊ ರೈಲ್ವೆ ಸ್ಟೇಷನಿಗೆ ಬಂದೀವಿ. ಇಲ್ಲಿಂದ ಹರಕಿಪಾಡಿಗೆ ನಮ್ದು ಆಟೋ ಇಲ್ಲೇ ಬಿಡ್ತಾರೆ ನಿಮ್ಗೆ. ಸೊ ಬರ್ರಿ ಸೀದಾ ಅಲ್ಲಿಗೆ ಹೋಗಿ ಸಿಗ್ತೀನಂತ. ಗಂಗಾ ಆರತಿ ನೋಡಲಕ್ಕ ನಾವು ಬಂದೇವ. ಆಟೋದಾಗ ಬಂದ ತಕ್ಷಣ ಇಲ್ಲಿವರೆಗೂ ಬಿಡ್ತಾರೆ. ಅವರು 30 ಹೇಳ್ತಾರೆ ರೈಲ್ವೆ ಸ್ಟೇಷನ್ದ, ಬಟ್ ನೀವು ಹಂಗೆ ಮಾಡ್ಕೊಂಡು 20-25 ಮಾಡಿರಿ ಬಾರ್ಗೇನಿಂಗ್. ಹಂಗೆ 30 ರೂಪಾಯಿ ಕೊಡ್ತಾರೆ, ತೊಗೊಬೇಡ್ರಿ. ಸೊ ಇಲ್ಲಿ ಬಂದ ತಕ್ಷಣ ಇದು ಮೇನ್ ಎಂಟ್ರೆನ್ಸ್. ಸೊ ಇವೆಲ್ಲ ಗಂಗಾ ನೀರು ತುಂಬ್ಕೊಳ್ಳೋಕ್ಕೆ. ಒಂದಿನ ಸ್ನಾನ ಆಗಿಲ್ಲ, ಗಂಗಾದಾಗ ಸ್ನಾನ ಮಾಡ್ಬೇಕಂತ ಅಂದ್ಕೊಂಡಿವಿ. ನಿಮಗೆ ಇವೆಲ್ಲ ಬಟ್ಟೆ ಗಿಟ್ಟಿ ಸಿಗ್ತಾವೆ. ಸೊ ಬಿಸಿಲು ಮಾತ್ರ ಅಲ್ಟಿಮೇಟ್. ಬಿಸಿಲು ಮಾತ್ರ ಜಗ್ಗ ಬಿಸಿಲು ಅದ ಗಾಯ್ಸ್. ಕರ್ನಾಟಕದಾಗ ನೋಡಿದ್ರೆ ಫುಲ್ ಮಳೆ. ಯಾಕ್ರಿ? ಹೌದು, ಕರ್ನಾಟಕ ನೋಡಿದ್ರೆ ಫುಲ್ ಮಳೆ. ಇಲ್ಲಿ ನೋಡಿದ್ರೆ ಫುಲ್ ಬಿಸಿಲು. ಭಾಳ ಅಂದ್ರೆ ಭಾಳ ಬಿಸಿಲು. ಅಪೋಸಿಟ್ ಕರ್ನಾಟಕದಿಂದ ತಟ್ ಅಪೋಸಿಟ್ ಆಗ್ಬಿಡೋದು ಇಲ್ಲಿ ಜಗ್ಗ ಬಿಸಿಲು. ಅಜ್ಜಿ
ಕರ್ನಾಟಕ ಬೇಕು ಒಂದು ಲೆಕ್ಕಕ್ಕೆ. ಕರ್ನಾಟಕ ಬೇಕು ಒಂದು ಲೆಕ್ಕ. ಇಲ್ಲಿ ಮಾತ್ರ ಕೇಳಬೇಡ್ರಿ, ಇಲ್ಲಿ ಬಿಸಿಲು ಅಂದ್ರೆ ಬಿಸಿಲು ಜಗ್ಗ. ಸೊ ಇದಕ್ಕೆ ಹರ್ಕಿಪಾಡಿ ಅಂತಾರೆ. ರೈಲ್ವೆ ಸ್ಟೇಷನ್ದ ಇಲ್ಲಿ ಬರ್ಬೇಕು ನೀವು. 30 ರೂಪಾಯಿ, ಜಾಸ್ತಿ ಅಂದ್ರೆ 30 ರೂಪಾಯಿ ತೊಗೊತಾರೆ. ನಮಗೆ 25 ತೊಗೊಂಡ್ರಿ. ನೀವು ಹಂಗೆ ಬರ್ಗೇನಿಂಗ್ ಮಾಡಿರಿ ತೊಗೊತಾರೆ. ಹರಿದ್ವಾರಿಗೆ ಬಂದಾಗ ಇಲ್ಲಿ ಬಂದು ಸ್ನಾನ ಅಂತ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಸೊ ಮೂಮೆಂಟ್ ಆಫ್ ಟ್ರೂತ್ ಗೈಸ್, ಗಂಗಾ ನದಿ ಫುಲ್ ತುಂಬಿ ಹರಿಯಾಕತ್ತಾರ. ಅಲ್ಲಿನೂ ಮಾಡ್ತೀವಿ. ಅದ ಎಲ್ಲ ಕಡೆ. ಸೊ ಇವೆಲ್ಲ ರುದ್ರಾಕ್ಷಿ ಗುರುಜಿ, ರುದ್ರಾಕ್ಷಿ ಆಸಿಡವನ್ ಅಂದ್ರೆ ಆ ರುದ್ರಾಕ್ಷಿ ಕಾಯಿ ಫುಲ್ ಹಂಗ ಫುಲ್ ತುಂಬಿ ಹರಿಲಿಕ್ಕತ್ತಾರ ಗಾಯ್ಸ್. ಎಲ್ಲರೂ ಮಸ್ತ್ ಎಂಜಾಯ್ ಮಾಡತ್ತಾರ ನೀರೊಳಗೆ. ನಾವು ಎಂಜಾಯ್ ಮಾಡ್ತೀವಿ ಈಗ. ನೋಡ್ರಿ ಗುರುಜಿ, ಅಲ್ಲಿ ನೋಡುವ ಶಿವ ಸ್ಟ್ಯಾಚು ಅಲ್ಲಿ ಹಾಂ, ಅಲ್ಲಿ ಶಿವ ಸ್ಟ್ಯಾಚು, ಅಲ್ಲೇ ಹೋಗಂಬರಿ. ಹೆಂಗೆ ಸ್ನಾನ ಮಾಡ್ತಿದ್ದಾರೆ ಗಾಯ್ಸ್ ನೋಡ್ರಿ. ಇಲ್ಲಿ ನಮ್ಮ ಪಾಪಗಳನ್ನು ಮುಕ್ತಿ ಮಾಡ್ಕೊಳೋದಕ್ಕೆ ನೀರೊಳಗೆ ಗಂಗಾ ನದಿ ಒಳಗೆ ಸ್ನಾನ ಮಾಡ್ಲಿಕತ್ತಾರ. ಅದ್ರ ಮುಂದೆ ಇವೆಲ್ಲ ಮಾರ್ಕೆಟ್. ಎದಕ್ಕೆ ರೀ ಬೇಕಂತ ನಿಮ್ಗೆ? ಪಿಸ್ತಾ ಪಾಸ್ತಾ. ಹಂಗೆ ಹರರ್ ಮಹಾದೇವ್ ಗಾಯ್ಸ್. ಸೊ ನಾವೀಗ ಅಷ್ಟು ಸ್ನಾನ ಮಾಡ್ಕೊಂಡು, ಇವ್ರು ಅಣ್ಣಾರು ಸ್ನಾನ ಮಾಡಂಗಿಲ್ಲ ಅಂದಿದ್ರೆ, ಆಮೇಲೆ ನೀರು ನೋಡಿ ತಡ್ಕೊಳಕ್ಕಾಗ್ದ ಮತ್ತು ಇವರೆಲ್ಲ ಸ್ನಾನ ಮಾಡಿದ್ರು. ಸೊ ನಮ್ಮ ಜೊತೆ ಸ್ನಾನ ಎಲ್ಲ ಆಯ್ತು ಮಸ್ತ್. ಇವಾಗ ರೆಡಿ ಆಗಿ ಇವಾಗ ಮುಂದೆ ಗಂಗಾ ಆರತಿನೂ ಇರುತ್ತೆ, ಅದನ್ನ ನೋಡ್ಲಿಕ್ಕೆ ಹೊಂಟೀವಿ. ಸೊ ಗಂಗಾ ಮಾತ್ರ ಫುಲ್ ತುಂಬಿ ಹರಿಲಿಕ್ಕತ್ತಾಳ. ಸೊ ಗಂಗಾ ಸ್ನಾನ ತುಂಗಪಾನ ಅಂತಾರಲ್ಲ. ಸೊ 2 ಸಲ ಆಯ್ತು ಗಂಗಾದಾಗ ನಮ್ಮದು. ಕಾಶಿ ಒಳಗೆ 1 ಸಲ ಆಯ್ತು, ಇವಾಗ ಹರಿದ್ವಾರ್ನಾಗೂ ಆಯ್ತು. ಇಲ್ಲಿ ನೋಡ್ರಿ ನಮ್ಮ ಗುರುಜಿ ಹೆಂಗೆ ಕಾಣತ್ತಾರ. ನಾವಿಲ್ಲಿ ಬಂದೀವಿ. ಸೊ ಇಷ್ಟಂದ್ರೆ ಫುಲ್ ಐತಿ ಇವಾಗ ಸದ್ಯ ಗಂಗಾ ಆರತಿ ನೋಡ್ಲಿಕ್ಕೆ. ಹರಿದ್ವಾರ ಎಲ್ಲ ಫುಲ್ ಐತೆ. ಇವರೊಬ್ರು अंकल हाय ಮಾಡಾಕತ್ತಾರ. हाय कर दो. हाय भैया, आप कहाँ से हो? पटना से। पटना। जी। यहाँ घूमने के लिए आया हूँ। अब केदारनाथ जाएंगे? केदारनाथ नहीं, अभी नहीं। केवल हरिद्वार प्लानिंग घूमने नहीं है। के लिए। हाँ, हरिद्वार है, ऋषिकेश अच्छा, और नीलकंठ होके आ गया हमने। हो गए अभी? हाँ, कल होके आया था। आज होके आया है, कल आया था मैं। अभी कहाँ जाने का? अभी अब लौटने का है रात में। अच्छा ठीक है. अच्छा लगा आपसे मिलके. ओके, थैंक यू। ಸೊ ಎಲ್ಲರೂ ಹಚ್ಕೊಳಕತ್ತಾರ. ನಾನಂತರ ಹಚ್ಕೊಳಲ್ಲ ಗಾಯ್ಸ್, ಇವರೆಲ್ಲರೂ ಹಚ್ಕೊಳಕತ್ತಾರ. ನಾವು ಹಚ್ಕೊಂತೀವಿ. ನಾಳೆ ಬೆಳಗ್ಗೆ ಮತ್ತೆ ಬಿಡ್ಬೇಕು ಇಲ್ಲಿಂದ ಜಾಗಕ್ಕೆ. ನಾವು ಹಚ್ಕೊಳೋದು ಬೇಡ, ಎಲ್ಲ ಇಲ್ಲೇ ಐತೆ. ಹೌದೌದು. ಯಾವುದಿಲ್ಲ ಅಣ್ಣ? ಯಾಕಣ್ಣ? ಎಲ್ಲ ಇಲ್ಲ ಇಲ್ಲಿ ಹಚ್ಕೊಂಡ್ರೆ ಅಷ್ಟು ಇರಂಗಿಲ್ಲ. ಇಲ್ಲಿ ಹೇಳ್ರಿ. ಅಲ್ಲ ಎಷ್ಟು ತೊಗೊಂಡ್ರೆ ಬಾಟಲ್? ಯಾವ ಅವ್ರು ತೊಗೊಂಡ್ರೆ? ಅಲ್ಲ ಎಷ್ಟು 5 ರೂಪಾಯಿ ಎಷ್ಟವ? ಸೊ ಬಾಟಲ್ ತೊಗೊಳತ್ತಾರ ಗಂಗಾ ನೀರು ತುಂಬ್ಕೊಳಿಕ್ಕೆ. ये बच्ची है हमारी, वाइफ है। अच्छा। ये लोग पूछे कैसा लगा इन लोगों को? कैसा लगा आपको यहाँ पे आके? यहाँ पे आके मुझे बहुत अच्छा लगा, क्योंकि यहाँ के जो ये धारे थे ये मतलब बहुत ही मस्त, और यहाँ के ये चीज़ था कि यहाँ पानी बहुत ही ठंडा और बहुत अच्छा लगा है। अच्छा, गंगा में नहा लिया आपने? हाँ, 2 कैसा लगा बार गंगा नहाया, में? बड़ा मज़ा आया। मज़ा आया? हाँ, अच्छा, कहाँ गई थी बताओ? कहाँ बात? हमने ऋषिकेश घूमा, मनसा देवी घूमा, अच्छा। और नीलकंठ घूमा, और चंडी देवी घूमा। चंडी देवी अभी हम लोग हाँ होके आ इधर रहे है ना. हैं। अभी होके आ रहे हैं। अच्छा, उधर है। उधर है. अभी हम लोग हो क्या सब घूम लिए। घूम लिया? रात में गाड़ी है 10 बजे 11 बजे। पटना सीधा? नहीं, दिल्ली जाएंगे। अभी दिल्ली दिल्ली केस जाएंगे। करते हैं। अच्छा, वहाँ दिल्ली से से? 1-2 दिन बाद वहाँ से पटना निकलेंगे। हम कर्नाटका से, एक्चुअली हम कन्नड़ा ब्लॉगर है कर्नाटका से.
इधर घूमने के लिए अभी केदारनाथ जाएंगे। हम लोग को मौका नहीं है, नहीं तो जाते हैं। अभी लोग का 20 तारीख से स्कूल खुल रहा है, तो केदारनाथ जाते हैं जब प्लानिंग आएगा। अभी नेक्स्ट टाइम जाओ, बाबा बुलाने का है ना। हाँ, अगले बार वो बुलाएगा तभी जाओ। अगले बार जाएंगे। ಹಾಂ ಸೊ ಇಲ್ಲಿ ಜನದ್ದು ಅವ್ರು ಕ್ಯಾಮ್ರಾ ನೋಡಿದ ತಕ್ಷಣ ತಾವು ಮಾತಾಡ್ಲಿಕ್ಕೆ ಬರ್ತಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಪರಿಸ್ಥಿತಿ. ಕೆಲವಷ್ಟು ಜನ ಅಂತೂ ನೋಡಿ ಹಂಗೆ ಸುಮ್ಮನೆ ಇರ್ತಾರೆ. ಇವ್ರು ಅದ ಇಲ್ಲಿ ಹಾಯ್ ಮಾಡಾಕತ್ತಾರ ಅಂಕಲ್. ಅದ ನೋಡ್ರಲ್ಲ ಹೆಂಗೆ ಮಾತಾಡ್ತಾರೆ. हेलो हाउ आर यू सर? हाय कैसा लगा, कैसा है आपको? बहुत बढ़िया, बहुत मजा आ रहा है। मज़ा आ रहा है? बेहतरीन एकदम। कैसा है गंगा में नहा लिया आप लोगों ने? गंगा में नहा लिया, दोबारा नहाने जा रहे हैं। दोबारा अच्छा कहाँ से हो आप? तीसरी बार। कहाँ से हो? हम मेरठ से। मीरठ से कब आए यहाँ पे? हम आए हैं 3 दिन कल या तीसरा दिन। तीसरा दिन। अभी किधर जाने का है प्लानिंग? बस अभी हम जाएंगे ऋषिकेश, हाँ रामझूला समझना और जानकी, क्या बोलते हो, जानकी द्वार घूम के आ चुके हैं हम। अच्छा अच्छा हाँ सब जगह घूम के आ चुके हैं। अब वापस यहाँ नहाना है सिर्फ वापस मेरठ। मीरठ। फिर अभी केदारनाथ का ये नहीं है? ये अभी केदारनाथ चल रहा है। अभी हम लोग कर्नाटका से अच्छा कर्नाटका से इधर केदारनाथ के लिए जा रहे हैं। अभी कल आज रजिस्ट्रेशन हो गया है। आपका भी शिवा लिखवा देना साहब। नाम हो चुका विद्या। नाम और बताइए आपका नाम क्या है? भविष्य भविष्य। कैसा लगा पानी में? बढ़िया इधर देख के बात कर। अच्छा कैसा बोलो लगा? कैसा लगा? बढ़िया बढ़िया है। कितनी बार नहाया? 2 बार 2 बार। 2 बार नया बस 2 बार डुबकिया कितना मारे? तो बहुत 1 घंटे से नहा रहा है। नहीं डुबकिया लगातार 3-3 5-5 बार लगाते हैं ना, वो कितने बार? सारी बार अच्छा लगा आपसे मिलके। थैंक यू। चैनल कौन सा? चैनल विजय दी एक्सप्लोरर। विजय विजय दी एक्सप्लोरर। विजय एक्सप्लोरर। हाँ मेरा नाम विनय जोशी है। विजय दी एक्सप्लोरर। अभी देख लेते हैं। अरे जाओ। ಅದ ಅವರೆಲ್ಲ ಮೇರಠಿಂದ ಬಿಲಾಂಗ್ ಮಾಡ್ತಾರಂತ. ಸೊ ಅವ್ರ ಕ್ಯಾಮ್ರಾ ನೋಡಿ ತಾವೇ ಮಾತಾಡ್ತೀನಿ ಅಂದ್ರೆ ತಾವಾಗೆ ಕರೆದು ತಾವೇ ಮಾತಾಡ್ತಾರೆ. ಕ್ಯಾಮ್ರಾದಾಗ ನೋಡ್ಕೊಂಡು ಮಾತಾಡ್ತಿರ್ತೀವಲ್ಲ, ತಾವೇ ಕರೆದು ತಾವೇ ಮಾತಾಡಿಸ್ತಾರೆ. ಸೊ ಅವ್ರು ಮೀರಠಿಂದ ಬಿಲಾಂಗ್ ಮಾಡ್ತಾರಂತ. ಸೊ ಇವಾಗ ಗಂಗಾ ಆರತಿ ಪ್ಲ್ಯಾನ್ ನಮ್ದು. ಅಲ್ಲೇ ತರ್ರಿ ನಿಮ್ಮ ಬೆಲ್ಲ ಇಡ್ರಿ, ಇದ್ರಾಗ ಇಡ್ರಿ, ಬ್ಯಾಗ್ನಾಗ ಇಟ್ಬಿಟ್ರೆ ಅದಲ್ಲ ಇದೆ. ಸೊ ಈ ಸೈಡ್ ಸ್ನಾನ ಮಾಡ್ಕೊಂಡು ಈ ಸೈಡ್ ಬಂದು ಎಲ್ಲ ಮಾರ್ಕೆಟ್ನಾಗ ಶಾಪಿಂಗ್ ಮಾಡ್ಬೋದು. ನೀವು ಎಲ್ಲ ತಾಮ್ರದ್ದು ಎಲ್ಲ ಕಾಣ್ತಾವೆ. ಅದ ಇವೆಲ್ಲ ಗಂಗಾದ ನೀರು ತೊಗೊಂಡೋಗ್ಲಿಕ್ಕೆ, ನಿಮ್ಮ ಊರಿಗೆ ತೊಗೊಂಡೋಗ್ಲಿಕ್ಕೆ. ಇಲ್ಲಿ ಮೆಡಿಕಲ್ ಶಾಪ್ ಕೂಡ ಇದೆ, ಹಾಸ್ಪಿಟಲ್ಲು ಅದ. ವಾಟ್ಸಪ್ ಗ್ರೂಪ್ ಮಾಡಿ. ಸೊ ಇದಕ್ಕೆ ಹರಕೆ ಪೌಡಿ ಅಂತಾರೆ. ಇಲ್ಲಿ ಬಂದು ನೀವು ಮಸ್ತ್ ಗಂಗಾದಾಗ ಸ್ನಾನ ಮಾಡಿಕೊಂಡು ಅಡ್ಡಾಡ್ಬೋದು ಮಾರ್ಕೆಟ್. ಅಲ್ಲೊಂದು ಧನುಷ್ ಬ್ರಿಡ್ಜ್ ಐತೆ. ಸೊ ಅಲ್ಲಿಗೆ ಹೊಂಟೀವಿ ನಾವು. ಅದೊಂದು ಧನುಷ್ ಥರ ಇದ್ದಿದ್ದು ಒಂದು ಬ್ರಿಡ್ಜ್ ಐತೆ ಅಲ್ಲಿ. ಅಲ್ಲಿ ಬ್ರಿಡ್ಜ್ ಐತೆ, ಧನುಷ್ ಇದ್ದಂಗೆ ಬಿಲ್ಲು ಬಾಣ ಅದಂಗೆ ಒಂದು ಇದು ಐತೆ ಅಲ್ಲಿ. ಹೌದು ಬ್ರಿಡ್ಜ್. ಆರ್ತಿಕದ ಬೀಳದ್ರಿ ಆರ್ತಿಲೇ ಮಾಡ್ತಾರೆ. ಹಾಂ ಇಲ್ಲೇ ಮಾಡ್ತಾರೆ ಹಾಂ ಇಲ್ಲೇ ಅಲ್ಲಿ ರಶ್ ಐತೆ ನೋಡೋಣ. ಅಲ್ಲಿ ಆಗೋಣ್ರಿ ಆ ಗಡಿಯಾರ ಹತ್ರ. ಹಾಂ ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಹಾಂ ಅದೇ ಇರ್ಬೇಕು, ಟೆಂಟ್ ಐತಲ್ಲ ಆ ಥರ. ನಾವು ಕೊಪ್ಪಳದಾಗ ಮಾಡಕತ್ತೀವಿ ಗಂಗಾ ಆರತಿ. ಎಲ್ಲಿ ರೀ? ಅಲ್ಲೇ ದೊಡ್ಡ ಮಾಡಿದಾಗ ಏನಾದರೂ ತಿನ್ಬೇಕಂತ ಹೋಟೆಲ್ಗೆ ಬಂದ್ವಿ. होटल का नाम क्या है? ब्रिजवासी। और कितने टाइम हो गया आपको यहाँ पे खाना बनाते? मालिक नहीं है भाई यहाँ पे। अच्छा
आपको कितना साल हो गया? हम तो अभी 1 महीना हुआ है। आधे घंटे बाद आ जाना भाई जी। अरे हम लोग 2 मिनट के लिए आए, खा के चले जाएंगे। आधे घंटे बाद कहाँ पे मिलेंगे भैया? आ जाए ना मालिक। ಅದ ಹೋಟೆಲ್ನಾಗ ಲಸ್ಸಿ ಕುಡಿಯತ್ತೀವಿ, ಅಷ್ಟೇ ಕಷ್ಟ. ಚಲೋ ಆಯ್ತಾ? ನೀವು ಬಂದ್ರೆ ಇಲ್ಲಿ ಬೃಂದಾವನ ಅಂತ ಒಂದು ಹೋಟೆಲ್ ಅದ, ಅಲ್ಲಿ ಬಂದು ಲಸ್ಸಿ ಕುಡೀರಿ. ಲಸ್ಸಿ ಹೆಂಗೈತ್ರಿ ಗುರುಜಿ? ಸೂಪರ್ ಚಲೋ ಆಯ್ತಾ? ಸೂಪರ್ ಸೂಪರ್ ಅಗ್ರಿ ಸೂಪರ್. ಬರೋರು ಎಲ್ಲರೂ ಬಂದು ಇಲ್ಲೇ ವಿಸಿಟ್ ಮಾಡಿ ಏನಾದ್ರು ನೋಡ್ಕೊಂಡು ಹೋಗಿ, ಗಂಗಾರತಿ ನೋಡ್ಕೊಂಡು ಹೋಗ್ರಿ. ಹರಿದ್ವಾರ ಹೆಂಗೈತ್ರಿ? ಅಲ್ಟಿಮೇಟ್. ಬಿಸಿಲು ಮಾತ್ರ ಭಾಳ ಇದೆ, ಆದರೂ ಇಲ್ಲಿ ಬಂದಿಂದ ಏನೋ ಒಂಥರ ದೈವಿಕ ಅನುಭವ ಆಗ್ತದೆ ನಮಗೆಲ್ಲರಿಗೂ. ಇದೊಂದು ದರ್ಶನ ಮಾಡ್ಬೇಕು ಒಮ್ಮೆ ಆದರೂ. ನಮ್ಮ ಪಾಪವನ್ನು ಕಳ್ಕೊಬೇಕಂತಂದರೆ ಇಲ್ಲಿ ದರ್ಶನ ಮಾಡಿ, ಇಲ್ಲಿ ಸ್ನಾನ ಮಾಡಿ, ಗಂಗಾರತಿಯನ್ನು ನೋಡ್ಕೊಂಡು ಹೋಗ್ಬೇಕು. ಸೊ ಲಸ್ಸಿ ಕುಡ್ದೆ, ಬ್ರೆಡ್ ಪ್ಯಾಟಿಸು ಅವರೆಲ್ಲ ಆಲೂ ಬೋಂಡ ತೊಗೊಂಡ್ರೆ. ಸೊ ಆಲೂ ಬೋಂಡ ಆಮೇಲೆ ಇದು ಒಂದ್ಸಲ ಟೇಸ್ಟ್ ಮಾಡಿ ಹೇಳ್ತೀವಿ. ಚಟ್ನಿ ಸ್ವೀಟ್ ಭಾಳ ಐತಿ. ಗ್ರೀನ್ ಚಟ್ನಿ ಅಂದ್ರೆ ಇದು ಕೊಡೋಲ್ಲ, ಸಾಸ್ ಐತ್ರಿ ಇದು. ಇದು ಸಾಸ ಕೊಟ್ಬಿಟ್ಟಣ. ಸಾಸ್ ರೆಡ್ ಚಟ್ನಿ ಸಾಸ್ ಟೈಪ್ ಕೈಯಿಂದನೇ ಮಾಡ್ತಾರೆ. ಟೈಪ್ ಇದೆ. ಸಾಸ್ खाटो टाइम बिटो तो सारी मीठा सॉस खाटो है. हम एक लाइन घूमले तो इधर बातें करते को नहीं जय बेटा पंद्रह आदमी घूमले करायला सॉस खाते हैं तुले बघा आम्हाला ना घूमलो तो बातें करे बोलता. ಇದೀವಪ್ಪ ಅಂತಂದ್ರೆ ಕಾಶಿ ಒಳಗೆ ಯಾವ ರೀತಿ ಗಂಗಾ ಆರತಿ ಮಾಡ್ತಾರಲ್ಲ ಹಂಗೆ ಹರಿದ್ವಾರ್ನಾಗೂ ಗಂಗಾ ಆರತಿ ಮಾಡ್ತಾರೆ. ಸೊ ಆ ಗಂಗಾ ಆರತಿ ಮಾಡೋದು ಪ್ಲೇಸ್ ಇದೆ ಈ ಸೈಡ್. ಸೊ ಎಲ್ಲ ಶ್ರದ್ಧಾಳುಗಳು ಯಾವ ರೀತಿಯಾಗಿ ಕೂತ್ಕೊಂಡ್ರು ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. हमारी सारे भाई हैं चीता ही ये नहीं है भाई, ऐसा ही डायरेक्ट नाम पूछते हैं ना, पहले बोलने का. ಏ ಇಲ್ಲಿ ಇಲ್ಲಿ ಬಿಡು, ಅವ್ರಿಗೆ ಗೊತ್ತಾಯ್ತು ಕೊಟ್ಟಿವ ಅಂತ ಹೇಳ್ಬೇಕು. ಇಲ್ಲಿ ಹಿಡಿಯೋ ಮಸ್ತ್ ಮಾಡಿ. ಹಾಂ ಯಾಕೆ ಚಲೋ ಚಲೋ ಅದ ಅಂದೆ. ಇಲ್ಲಿ ಚಲೋ ಇನ್ನೂ ಸ್ಲೋ ಮಾಡ. ಕರ್ನಾಟಕ ಜನ ಬಂದ್ರು ಹಾಂ ಅದ. ಸೊ ಇದು ಗಂಗಾ ಆರತಿ ಮಾಡೋದು ಪ್ಲೇಸ್ ಈ ಸೈಡ್ ಅಷ್ಟು ಜನ ನೋಡ್ಬೋದು, ಅಷ್ಟಾಕೊಂದು ಜನ. ಸೊ ಗಂಗಾ ಆರತಿ ಮಾಡ್ತಾರಲ್ಲ, ಸೊ ಅದ್ರ ಅಪೋಸಿಟೇ ಹೋಗ್ಬೇಕು ನೀವು. ಸೊ ನಾವು ಅದ್ರ ಅಪೋಸಿಟ್ ಹೊಂಟೀವಿ. ನಮ್ಮ ಕರ್ನಾಟಕ ಜನ ಬಂದ್ರೆ ಇಲ್ಲಿ ತುರಂತ ಎಲ್ಲ ನಮ್ಮ ಬಾಯ್ಸ್ ಹತ್ರ ಬರ್ಬೇಕು, ಎಲ್ಲ ಗೊತ್ತಾಗಬೇಕು. ಹಾಂ ಇರಬೇಕು. ಊಟಿನ ಮೇಲೆ ಜನಗಳು ಭಾಳ ರಶ್ ಇಲ್ಲಿ. ಹಾಂ ಭಾಳ ರಶ್ ಇದೆ. ಅಷ್ಟು ಜನ ಇಲ್ಲೇನು ಬಂದರೆ ಎಲ್ಲ ನೋಡೋಕೆ ಚೆನ್ನಾಗಿದೆ. ಅದಕ್ಕೆ ಏನಂತ ಗಂಗಾ ಆರತಿ ಆರತಿ ಗಂಗಾ ಆರತಿ ನೋಡೋಕೆ ಇಲ್ಲಿ ಜಗನೇ ಇಲ್ಲ, ಇಷ್ಟು ರಶ್ ಇದೆ ಭಾಳ ಇಲ್ಲಿ. ಸೊ ಗಂಗಾ ಆರತಿ ನೋಡೋಕೆ ಜಾಗನೇ ಇಲ್ಲ, ಅಷ್ಟಾಕೊಂದು ಜನ ಇಲ್ಲಿ ಫುಲ್ ತುಂಬ್ಕೊಂಬಿಟ್ಟಾರ, ಅಷ್ಟಾಕೊಂದು ಜನ. ಅದ್ರೊಳಗೆ ನಾವು ಸಿಕ್ಕೊಂಡು ಹೊಂಟೀವಿ ಇವಾಗ. ಅಂದರೆ ಒಂದೊಂದು ಅದನ್ನು ಕೇಳಿ ತಪ್ಪು ಹೇಳ್ಬಾರ್ದು ಸುಮ್ಮನೆ. ಹಾಂ ಕೆಲವು ಜನ ಸ್ನಾನ ಮಾಡ್ಲಿಕ್ಕತ್ತಾರ. ಎಡಿಟ್ ಮಾಡೋ ಮುಂದೆ ಡಿಲೇಟ್ ಮಾಡಿ ಅದನ್ನು ಮಾಡಿ ಅದೇ ಭಾಳ ಕೆಲಸ ಆಗ್ತದೆ. ಅದೇ ಸೊ ಇವನ್ನೆಲ್ಲ ನೀರಾಗ ಬಿಡೋದು ಗಂಗಾ ಆರತಿ ಮಾಡ್ತಾರಲ್ಲ ಅವಾಗ. ಹಾಂ ಇಲ್ಲೈತೆ ನೋಡ್ರಿ ಗಾಯ್ಸ್, ಧನುಷ್ ಬ್ರಿಡ್ಜ್ ಅಂತಾರೆ ಈಗ ಬ್ರಿಡ್ಜಿಗೆ. ಅದ ಧನುಷ್ ಪೂಲ್ ಅಂತ ಹರಿದ್ವಾರ್ನಾಗ ಐತೆ. ಸೊ ಕ್ರೌಡ್ ನೋಡ್ಬೋದು ನೀವು, ಎಷ್ಟಾಕೊಂದು ಜನ ಇದ್ದಾರೆ ಭಕ್ತಾದಿಗಳಲ್ಲಿ.
ಸೊ ಕ್ರೌಡ್ ಎಲ್ಲರೂ ಎಷ್ಟು ಚಂದ ಕೂತ್ಕೊಂಡವ್ರ ಗಂಗಾ ಆರತಿ ನೋಡಲಿಕ್ಕೆ. ಸೊ ಅದು ಕಾಣ್ತಿದೆಯಲ್ಲ, ಅದೆಲ್ಲ ಗಂಗಾ ಆರತಿ ಮಾಡೋದು. ಅದು ಬ್ರಹ್ಮಕುಂಡ ಘಾಟ್ ಅಂತೇಳಿ ಕರೀತಾರೆ ಈ ಘಾಟಿಗೆ. ಸೊ ಇಲ್ಲಿ ಗಂಗಾ ಆರತಿ ಮಾಡ್ತಾರೆ. ಸೊ ಎಷ್ಟು ಜನ ಕ್ರೌಡ್ ಗಂಗಾ ಆರತಿ ನೋಡಲಿಕ್ಕೆ ಕುತ್ಕೊಂಡಿರೋದು. ಸೊ ನೀವು ಬಂದ್ರೆ ಮಿಸ್ ಮಾಡ್ಲಾರ್ದಂಗೆ ಗಂಗಾ ಆರತಿ ನೋಡ್ಕೊಂಡು ಹೋಗ್ರಿ. ಸೊ ಗೈಸ್ ಈಗ ನೋಡ್ಬೋದು ಗಂಗಾ ಆರತಿ ಅಷ್ಟು ಮುಗಿತಿಂದ ಅಷ್ಟು ಗಂಗಾ ಆರತಿ ನೋಡ್ಕೊಂಡು ವಾಪಸ್ ಅವ್ರವ್ರ ಕೆಲ್ಸಕ್ಕೆ ಏನು ತೆಗ್ದಪ್ಪ ವಿಡಿಯೋ ತೆಗ್ದೇನ ಏನೋ ಐಟನ್ ಹಿಡ್ಕೋಬೇಕಂತ ಬಂತಲ್ರಿ ಆದ್ರೂ ಅಂದ್ರೆ ಸೊ ಎಲ್ಲರೂ ತಮ್ಮ ತಮ್ಮ ರೂಮ್ ಕಡೆ ಹೊಂಟ್ರೆ ಗಂಗಾ ಆರತಿ ಜಸ್ಟ್ ಆಯ್ತು ಈಗ. ಸೊ ಕಾಶಿ ಒಳಗೆ ಡಿಸಪಾಯಿಂಟ್ ಆಗಿದ್ದು ಸಿಗಲೇ ಇಲ್ಲ ನಮಗೆ ನೋಡಲಿಕ್ಕೆ. ಬಟ್ ಇದ್ರಾಗ ಕ್ಲಿಯರಾಗಿ ಕಾಣ್ತೆಲ್ಲ. ಸೊ ನಿಮಗೆ ತೋರಿಸೀನಿ ಆಲ್ರೆಡಿ. ಸೊ ನೀವು ಬಂದ್ರು ಕಾಶಿ ಒಳಗಲ್ಲ ಹರಿದ್ವಾರ್ನಾಗ ಗಂಗಾ ಆರತಿ ನೋಡೋದು ಮಸ್ಟ್ ಆ್ಯಂಡ್ ಶುಡ್. ಸೊ ನೀವು ನೋಡ್ರಿ ಬಂದು. ಇವಾಗ ಗಂಗಾ ಆರತಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಗದ್ಲಿತ್ತಲ್ಲ ಅದಕ್ಕೆ ಹೊರಗೆ ಬಂದಿವಿ ಈ ಸೈಡ್. ಎಲ್ಲರೂ ಹೊರಗೆ ಬಂದಿವಿ. ಸೊ ಸೆಕೆ ಮಾತ್ರ ಜಗ್ಗಿತ್ತು ಹ್ಯುಮಿಡಿಟಿ, ಹಂಗಾಗಿ ಹೊರಗೆ ಬಂದಿವಿ. ಸೊ ಇಲ್ಲಿ ಅಣ್ಣಾರು ನೀರು ತೊಗೊಳತ್ತಾರ. ಇದೆಲ್ಲ ಪಾರ್ಕಿಂಗ್ ನೋಡ್ರಿ ಗಾಯ್ಸ್.
ಹೆಂಗಿತ್ತು ರೀ ಗಂಗಾ ಆರತಿ? ಅದ್ಭುತವಾಗಿತ್ತು. ನನ್ನ ಜೀವನದಲ್ಲಿ ಮೊದಲನೇ ಸಾರಿ ನೋಡ್ತಾ ಇರೋದು ಗಂಗಾ ಆರತಿನ. ಜೀವನ ಪಾವನ ಆಯಿತು. ಎಲ್ಲರೂ ಬಂದು ಒಮ್ಮೆ ನೋಡಿ ಗಂಗಾ ಆರತಿಯನ್ನು, ನಿಮ್ಮ ಪಾಪವನ್ನು ಕಳ್ಕೊಳ್ರಿ. ಹರ ಹರ ಮಹಾದೇವ್. ಸೊ ಇವಾಗ ಸೊ ಕೃಷ್ಣಕ್ಕೆ ಮಥುರಾದಿಂದ ಸ್ವಲ್ಪ ಜನ ಬಂದಿದ್ದಾರೆ. ಸೊ ಅವರಿಂದ ಒಂದು ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ. अंकल जी बोलिए, आप गंगा आरती के बारे में बोलिए। गंगा आरती बढ़िया रही। अच्छा था आपका? बढ़िया। आप कब आए इधर? हम तो कई दिनों से घूमे। नहीं मतलब आज ही आए क्या? आए ना, पहले भी निकल गए। अच्छा कल? बद्रीनाथ चले, बद्रीनाथ से लौट के अच्छा, आए। बद्री का दर्शन हो गया? तो अभी आज हम लोग आए कर्नाटका से और अभी केदारनाथ के जा रहे हैं। केदारनाथ कर्नाटका से कोप्पल हुबली। हाँ वहाँ से। हाँ कर्नाटक। अभी केदारनाथ जा रहे हैं हम लोग। ये बेलगांव से चढ़ाई करी है ना? अच्छा बेलगांव। अच्छा वो हुबली धारवाड़ बेलगांव उधर ही है आसपास में। ऋषिकेश रुके थे हम। ऋषिकेश भी रुके 2 दिन से। हाँ आप रुके थे? हाँ अच्छा गुरुद्वारे में विश्राम किया था। ಒಂದು ಮೂರೆರಡು. ಸೊ ತುಂಬ ಖುಷಿ ಆಗುತ್ತೆ ಈ ಥರ ಬಂದು ಕ್ಯಾಮ್ರಾ ಬಂದು ಮಾತಾಡಿದಾಗ. ಸೊ बहुत धन्यवाद अंकल। थैंक यू। किस रहेगा मैं बता दूं, देख लेंगे। वो यूट्यूब पे आ जाएगा। वो एक्चुअली हमारा कन्नड़ा है, कन्नड़ा में वीडियो बनाते हैं। अरे बाहर एग्जिट निकलने किधर से? टैक्सी उधर से ही निकलने। हाँ उधर से। अच्छा मिला, अच्छा हो गया आपसे मिलके। थैंक यू आंटी, थैंक यू आंटी। हाँ थैंक यू अंकल। कर्नाटका से बहुत ही खुशी है। कर्नाटक से अगर हमारे आसपास कोई मिल जाएगा ना, बहुत खुशी हो जाएगा। हमें खुशी होती है कि हमारे देश का मिल जाता है। ಹಾಂ ಸೊ ಗೈಸ್, ಆದರೂ ಇಲ್ಲಿ ಜನ ನಂಗೆ ಭಾಳ ಇಷ್ಟ ಆದ್ರೆ ಯಾಕಪ್ಪ ಅಂತಂದ್ರೆ, ಸೊ ನಾವು ವ್ಲಾಗ್ ಮಾಡಕತ್ತೀವಲ್ಲ, ಬಂದು ಅವರು ವ್ಲಾಗ್ನಾಗ ಮಾತಾಡ್ತೀವಿ, ವ್ಲಾಗ್ನಾಗ ನೋಡೋದು ನಾವು ಬರ್ಬೇಕಂತಾರೆ. ಅದ ನಮ್ಮ ಕಡೆ ನೋಡಿದ್ರೆ ಒಂಥರ ಟೆರಿಸ್ಟ್ ನೋಡ್ದಾಗ ನೋಡ್ತಾರೆ. ಬಟ್ ಇಲ್ಲಿ ಜನ ಚಲೋ ಅದ, ಭಾರಿ ಚಲೋ.